ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಕೌಶಿಕ್ ಕೂಡ ನನ್ನ ಜೊತೆನೇ ಎದ್ದು ಬಂದಿದ್ದಾನೆ. ಇವತ್ತು ಅವನಿಗೆ ಲಾಸ್ಟ್ ಕನ್ನಡ ಎಕ್ಸಾಮ್ ಇದೆ. ಇದು ಇವತ್ತಿನ ನನ್ನ ಮೊದಲನೆಯ ಬ್ಲಾಗಿಂಗ್ ವಿಡಿಯೋ ಆಗಿರುತ್ತೆ. ಇನ್ನು ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ತಲುಪುತ್ತೆ. ನಾನಿಲ್ಲಿ ಮೊದಲಿಗೆ ಬಾಗಿಲು ಕಸನ ಗುಡಿಸ್ಕೊಂಡು ನೀರು ಹಾಕಿ ಒಂದು ಚಿಕ್ಕದಾಗಿರೋ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ನೀರೊಲೆನೇ ಯೂಸ್ ಮಾಡಿ ಸ್ನಾನಕ್ಕೆ ನೀರನ್ನ ಬಿಸಿ ಮಾಡ್ತೀವಿ. ಕೌಶಿಕ ಕನ್ನಡ ಎಕ್ಸಾಮ್ ಇರೋದರಿಂದ ಅವನು ಸ್ವಲ್ಪ ಓದಲಿಕ್ಕೆ ಪ್ರಿಪೇರ್ ಆಗ್ತಾಯಿದ್ದಾನೆ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದಾನೆ. ಇವತ್ತು ಲಾಸ್ಟ್ ಎಕ್ಸಾಮ್, ನಾಳೆ ಯುಗಾದಿ ಹಬ್ಬ ಇರೋದರಿಂದ ಅಮ್ಮನ ಮನೆಗೆ ಹೋಗೋಕ್ಕೆ ಪ್ರಿಪ್ರೇಷನ್ ಆಗ್ತಾಯಿದೆ. ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಅವನೀಗ ಓದ್ತಾ ಇದ್ದಾನೆ. ನಾನು ಅಡುಗೆ ಮನೆಗೆ ಹೋಗಿ ತಿಂಡಿ ರೆಡಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಹಾಲು ತಂದಿದ್ದಾರೆ ಡೈರಿಯಿಂದ. ನಾನು ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ಎಗ್ ರೈಸ್ ಮಾಡೋದ ಅಂತ ಎಗ್ ರೈಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸಣ್ಣ ಪಾಪು ತ್ರಿಶೂಲ್ ಇನ್ನೂ ಮಲಗಿದ್ದಾನೆ. ಹಾಗಾಗಿ ಅವ್ನು ಮಲಗಿದ್ರೆ ನನಗೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ಪೇರೆಂಟ್ಸ್ ಇದ್ದರೆ, ಅದು ಸ್ಪೆಷಲಿ ಕಿಡ್ಸ್ ಮದರ್ಸ್ ಇದ್ದರೆ ಕಮೆಂಟ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ. ನಾನಿಲ್ಲಿ ಜಾಸ್ತಿ ಏನು ವೆಜಿಟೇಬಲ್ಸ್ ಹಾಕಿಲ್ಲ. ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಅದಷ್ಟು ಏನೇನು ತೋರಿಸಿದೆ ಎಲ್ಲನ ಹಾಕಿ ಅದಾದಮೇಲೆ ನಾನಿಲ್ಲಿ ರೈಸ್ ಹಾಕಿದ್ದೀನಿ. ರೈಸ್ ಹಾಕಿದ್ಮೇಲೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ ಅಷ್ಟೇ. ಸಿಂಪಲಾಗಿ ಎಗ್ ರೈಸ್ ರೆಡಿ ಮಾಡಿದ್ದೀನಿ. ಇವತ್ತು ಕೌಶಿನ ವ್ಯಾನಲ್ಲಿ ಕಳಿಸ್ಲಿಲ್ಲ, ಹಸ್ಬೆಂಡ್ನೇ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು. ಯಾಕೆಂದರೆ ನಮ್ಮ ಭಾವನ ಮಕ್ಳಿಗೆ ದೊಡ್ಡವಳಿಗೆ ಎಕ್ಸಾಮ್ ಇಲ್ಲ, ಇವನು ಚಿಕ್ಕವನಾಗಿರೋದ್ರಿಂದ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅವರೇ ಹೋಗಿ ಡ್ರಾಪ್ ಮಾಡಿ ಬಂದರು. ಬರೋಷ್ಟೊತ್ತಿಗೆ ಮಾವ ಅಳಸನ್ನ ತಂದಿದ್ರು ಹೊಲದಿಂದ. ಅದನ್ನು ಹಸ್ಬೆಂಡ್ ಕುಯ್ತಾ ಇದ್ದಾರೆ, ಕಟ್ ಮಾಡ್ತಾಯಿದ್ದಾರೆ, ಅತ್ತೆ ಬಿಡಿಸಿಡ್ತಾ ಇದ್ದಾರೆ. ಇದಿಷ್ಟು ಬ್ಯಾಗ್ ಪ್ಯಾಕ್ ಆಗಿದೆ ನಮ್ಮ ಹಬ್ಬಕ್ಕೆ ಮನೆಗೆ ಹೋಗೋಕ್ಕೆ. ಹಾಗೆ ರಜೆ ಇರೋದ್ರಿಂದ ಬಂದಮೇಲೆ ಏನಂತಾರೋ 2 ತಿಂಗಳು 1.5 ತಿಂಗಳು ಇರೋಕ್ಕೆ ಆಲ್ಮೋಸ್ಟ್ 5 to 6 ಬ್ಯಾಗಸ್ ಪ್ಯಾಕ್ ಆಗಿದೆ. ನಮ್ಮ ತ್ರಿಶೂಗೆ ಕಾರಲ್ಲಿ ಹೋಗೋಕ್ಕೆ ಅಂದರೆ ತುಂಬ ಇಷ್ಟ. ಅವ್ನು ಕಾರಲ್ಲಿ ಹೋಗೋಕ್ಕೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ. ಇಬ್ಬರು ನೋಡ್ಬೋದು ತುಂಬ ಕುಣಿತಾ ಇದ್ದಾರೆ. ಊರಿಂದ ಹೋದ್ವಿ. ಕೌಶಿ ಸ್ಕೂಲ್ ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಹಾಗೇ ನೋಡ್ತಾ ಇದ್ದೀವಿ. ಅವನಿಗೆ ಎಷ್ಟೊತ್ತಿಗೆ ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾನೆ. ಪಾಪ ಅಷ್ಟೇ ಕಾರಲ್ಲಿ ಹೋಗ್ಬೇಕು ಆಟ ಆಡ್ತಾ ಇದ್ದಾನೆ. ನನಗೆ ಕಾರಲ್ಲಿ ಹೋಗೋಕ್ಕೆ ಅಂದರೆ ತುಂಬ ಇಷ್ಟ. ಇನ್ನು ಅರ್ಧ ದಾರಿಗೆ ಬರ್ತಿದ್ದಂಗೆ ಕೌಶಿ ಮಲಗೇ ಬಿಟ್ಟ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಗಾಳೀಲಿ ಹೋಗ್ತಾ ಇರೋದ್ರಿಂದ ಅವನಿಗೆ ನಿದ್ದೆ ಬಂದುಬಿಡ್ತು. ಈಗ ನಾವು ಊರ ಹತ್ರ ತಲುಪಿದ್ವಿ. ಈಗ ಯಾವಾಗಲೂ ನಾವು ಊರಿಗೆ ಬರಬೇಕಾದ್ರೆ ಅಪ್ಪ ಅಮ್ಮ ಎಲ್ಲ ಆಚೆನೇ ಇದ್ದು ಕಾಯ್ತಾ ಇರ್ತಾರೆ. ನೋಡೋಣ ಇವತ್ತು ಹಾಗೆ ಆಗುತ್ತಾ ಅಂತ. ಕೌಶಿನ ಎದ್ದೇಳಿಸ್ತೀನಿ. ಕ್ರಾಸ್ ಆದರೆ ಮನೆ ಹತ್ರ ಹೋಗಬೇಕು. ಹಾಗೆ ಯಾರು ಇದ್ದಾರೆ ಅಂತ ನೋಡ್ತಾಯಿದ್ವಿ. ಇವತ್ತು ಯಾರೂ ಇಲ್ಲ. ಕಾಂಪೌಂಡ್ ಕೆಲಸ ಎಲ್ಲ ಆಗಿದೆ. ಇನ್ನೂ ಸ್ವಲ್ಪ ಮನೆ ಕೆಲಸ ನಡೀತಿತ್ತು. ನಾವು ಹೋಗ್ತಿದ್ದಂಗೆ ಅಮ್ಮ ಬಿಸಿ ಬಿಸಿ ಬಜ್ಜಿ, ನುಗ್ಗೆಕಾಯಿ ಬೇಳೆಕಾಳು ಸಾರು, ಅನ್ನ ಮಾಡಿದ್ರು. ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡಿ ಊಟ ಮಾಡಿ ಹೊರಟೇ ಬಿಟ್ಟರು. ನಾನು ಅದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಿಲ್ಲ ಊಟದ್ದು. ಸಾರಿ, ನೆಕ್ಸ್ಟ್ ಟೈಮ್ ನಾನು ಯಾರಿಗೂ ಮಿಸ್ ಮಾಡಿದೆ ಮಾಡ್ಕೋತೀನಿ. ನಮ್ಮನ್ನ ಡ್ರಾಪ್ ಮಾಡಿ ಹೊರಟೇ ಬಿಟ್ಟರು. ಈ ಕಾಂಪೌಂಡ್ ಎಲ್ಲ ಇರಲಿಲ್ಲ. ಈಗ ಫಸ್ಟ್ ಕೆಲಸ ಲಾಸ್ಟ್ ವೀಕ್ ಕೆಲಸ ನಡೆದಿದೆ. ನಾನು ನಿಮಗೆ ಫುಲ್ ಕಾಂಪೌಂಡ್ದು ವೀಡಿಯೋ ಏನು ಕೆಲಸ ನಡೆದಿದೆ ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಹಸ್ಬೆಂಡ್ ಹೋದ್ರು. ಕೌಶಿನ ಅಮ್ಮ ಹೋಗ್ತಾ ಇದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ. ಹೋಗೋಣ ಈಗ. ಕೌಶಿ ಏನು ಮಾಡ್ತಾಯಿದ್ದೀನಿ ನೋಡೋಣ, ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ. ಬನ್ನಿ ಫ್ರೆಂಡ್ಸ್. ಚಿಕ್ಕ ಮಗನ ಜೊತೆ ಅಮ್ಮ ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ಕಡೆ ಬಂದರೆ ಕೌಶಿ ಅಳ್ತಾ ಇದ್ದಾನೆ. ಅವ್ನಿಗೆ ಹಳಸನ್ನ ಬಿಡಿಸಿಟ್ಟಿರೋದನ್ನ ಸ್ಕೂಲಿಂದ ಬಂದಾಗ ಕೊಟ್ಟಿರಲಿಲ್ಲ. ಊರಿಗೆ ಹೋಗಬೇಕು ಅಂತ ಹಂಗೆ ಬಂದಿದ್ದ. ಈಗ ಅಳ್ತಾ ಇದ್ದಾನೆ ಹಳಸನ್ನ ಬಿಟ್ಟಂದರೆ. ಕೌಶಿಗೆ ಹಳಸನ್ನ ನನಗೆ ತುಂಬ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾನೆ. ಒಂದು ಟೈಮ್ ಊಟ ಸ್ಕಿಪ್ ಮಾಡಿದ್ರು ಓಕೆ, ಹಳಸನ್ನ ಅಂದರೆ ತುಂಬ ಇಷ್ಟ. ಈಗ ಬನ್ನಿ ಏನೇನು ಕೆಲಸ ಆಗಿದೆ ಹೊಸದಾಗಿ. ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಈಗ ಲಾಸ್ಟ್ ವೀಕ್ ನಡೆದಿರೋದು ತೋರಿಸೋಣ. ಈ ಕಡೆ ಎಲ್ಲ ಕಾಂಪೌಂಡ್ ಕೆಲಸ ನಡೆದಿದೆ. ಈಗ ನಾನು ವಾಯ್ಸ್ನ ಸ್ಟಾಪ್ ಮಾಡ್ತೀನಿ. ಫುಲ್ ಡೀಟೇಲಾಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್.
ಇದು ಕಾಂಪೌಂಡು, ಹಿಂದ್ಗಡೆ ಇನ್ನೊಂದು ಎಕ್ಸ್ಟ್ರಾ ಸೈಡಲ್ಲಿ ಮನೆ ಆಗಿದೆ. ಚಿಕ್ಕದಾಗಿ ಒಂದು ಮನೆ, ಅದ್ರ ಹಿಂದೆ ಹಸು ಕಟ್ಟೋಕ್ಕೆ ಕೊಟ್ಟಿಗೆ ಅಂತ ಮಾಡಿದ್ದೀವಿ ನಾವು. ಅಮ್ಮ ಯಾರೋ ಬಂದಿದ್ದಾರೆ ಅಂತ ಮಮ್ಮಿ ಯಾವುದೋ ಅಜ್ಜಿ ಜೊತೆ ಮಾತಾಡ್ತಾರೆ. ಇದು ಕೊಟ್ಟಿಗೆಗೆ ಜಾಗ ಫ್ರೆಂಡ್ಸ್, ಹಸು ಕಟ್ಟೋಕ್ಕೆ ಹಾಗೆ ಹಾಡು ಕಟ್ಟೋಕ್ಕೆ ಯಾರೋ ಬಂದಿದ್ದಾರೆ, ಮಮ್ಮಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮದು ಹಾಡು ಮರಿ ಹಸುಗಳು ಇದೆ. ಈ ಕಡೆನೂ ಅಷ್ಟೇ ಕಾಂಪೌಂಡ್ ಆಗಿದೆ, ಈ ಸೈಡಲ್ಲೂ. ನೋಡಿ ಫ್ರೆಂಡ್ಸ್, ಮುಂದೆ ಬಂದಾದಮೇಲೆ ನಾನು ಈ ಕಡೆ ಇನ್ನೊಂದು ಮನೆ ಆಗಿದ್ದಲ್ಲ ಅದನ್ನು ತೋರಿಸ್ತೀನಿ, ಹಾಗೆ ನೋಡಿ. ಇದು ನಮ್ಮ ತಾತ. ಇಲ್ಲಿ ಈ ಕಡೆ ಗೇಟ್ ಬರುತ್ತೆ. ಇಲ್ಲಿ ಮುಂದ್ಗಡೆ ಮನೆಯಲ್ಲಿ ಒಂದು ಪೊಸಿಷನ್ ಇದೆ, ಅದರಲ್ಲಿ ರೆಂಟಲ್ ಇದ್ದಾರೆ. ಈ ಕಡೆ ಕಾಣಿಸ್ತಾ ಇರೋದು ಹೊಸದೇನೆ, ಈಗ ಹೊಸದಾಗಿ ಕಟ್ಟಿರೋದು. ಇದು ಈ ಕಡೆ ಇನ್ನೊಂದು ಹಳೇದು ಮನೆ, ಫಸ್ಟ್ ಇದ್ದಿದೆ, ಇದು ಈಗ ಹೊಸದಾಗಿ ಕಟ್ಟಿರೋದು. ಒಳಗಡೆ ಹೋಗೋಣ. ಇದು ಒಂದು ಹಾಲ್ ಬಂದಿದೆ. ಇಲ್ಲಿ ಓಪನ್ ಕಿಚನ್ ಬರುತ್ತೆ, ಹಾಗೆ ಒಂದು ದೇವ್ರ ಮನೆ ಬರುತ್ತೆ, ಪೂಜಾ ರೂಮು. ಇದು ಒಂದು ರೂಮು, ಇದು ಒಂದು ಕಂಪ್ಲೀಟ್ ರೂಮು. ಇದು ವಾಷಿಂಗ್ ಮಿಷಿನ್ ಇಡೋಕ್ಕೆ ಸ್ಪೇಸು, ಹಾಗೆ ಇದು ಟಾಯ್ಲೆಟ್. ಇದು ವಾಷಿಂಗ್ ಮಿಷಿನ್ಗೆ ಸ್ಪೇಸು. ಇಷ್ಟೇ ಚಿಕ್ಕದಾಗಿ ನೀಟಾಗಿ. ಈಗ ಇನ್ನೊಂದು ಎಕ್ಸ್ಟ್ರಾ ಕಟ್ತಾ ಇರೋದು, ರೆಂಟ್ ಪರ್ಪಸ್ ಇಂದ ಕಟ್ತಾ ಇರೋದು. ಅಮ್ಮ ಹೇಳಿದ್ರು ಕಜ್ಜಾಯದ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಜ್ಜಾಯನ ಮಾಡೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್.